ಬರ್ಬೇಕ್ರಿ ಯಾಕಂದ್ರ ನಮ್ಮ ಅಜ್ಜರ ಮಠಗ ದೊಡ್ಡ ಸತ್ಪುರುಷರ ಅಜ್ಜರ ಬಂದಾರ ನಿಮ್ಮ ಇಷ್ಟಾರ್ಥ ಕಾರ್ಯಗಳನ್ನೆಲ್ಲ ನೆರವೇರಿಸಿ ಕೊಡ್ತಾರ ಅನ್ಯಾಯಕಾರಿ ಬ್ರಹ್ಮ ಸುಂದರನ ಸನ್ಯಾಸಿ ಮಾಡುವಡಗ ठंडी ठंडी हवा का गिंडी गिंडी ठंडी ठंडी हवा का गिंडी गिंडी ಗಡಿ ಬೀಡಿ ಮಾಡ್ದಾಟ ನಮ್ಮೂರಿಗೆ ದೊಡ್ಡ ಸ್ವಾಮಿಗಳು ಬಂದಾರ ತಾರುಣ್ಯ ಬಲ ತಾರುಣ್ಯ ಕೊಡ್ತಾರ ಯೌವನ ರೊದ್ದಿ ಬೇಕಂದ್ರೆ ಯೌವನ ರೊದ್ದಿನೂ ಕೊಡ್ತಾರ ಮಕ್ಕಳು ಬೇಕಂದ್ರೆ ಮಕ್ಕಳು ಕೊಡ್ತಾರ ಭೂಮಿ ಒಳಗೆ ಅಪ್ ತಪ್ಪಿ ಹಿರಿಯಾರ ಹೋಗುದಿಟ್ಟಿದ್ದ ರೊಕ್ಕ ಬಂಗಾರ ಅದೇನಾರ ಇತ್ತಂತಂದ್ರ ಅವ್ರು ಏನಂತ ಗೊತ್ತ ದಿವ್ಯ ಶಕ್ತಿಯಿಂದ ತೆಗೆದು ಕೊಡ್ತಾರ ನಮ್ಮ ಅಜ್ಜಾರ ಭಾಳ ಡೇಂಜರ್ ಅದಾರ ಮತ್ತ ಶಿವಪ್ಪ ಅಜ್ಜಾರ ಅಂದ್ರೆ ಏನು ಬಾಣ ಹೋಗ್ತದಾರ ಅವ್ರ ನೋಡ್ರಿ ನಿಮಗೆ ಏನ್ ಬೇಕು ಕೇಳ್ಕೊಡ್ರಿ ಹಿಡಿವ ಹ್ಯಾಂಡ್ ಬೆಲ್ಲ ಹೆಂಡ್ರ ಬಿಲ್ ಹ್ಯಾಂಡ್ ಬೆಲ್ಲ ಅಮ್ಮ ಅಲ್ಲ ಅದು ಹ್ಯಾಂಡ್ ಬೆಲ್ಲ ಹ್ಯಾಂಡ್ ಬೆಲ್ಲ ಅಂದ್ರೆ ಪ್ರಚಾರ ಪತ್ರಿಕೆ ಅಂತ ನೋಡ್ರಿ ಯಾಕಂದ್ರ ಈ ಊರಿಗೆ ದೊಡ್ಡ ಪ್ರಚಾರ ಬಂದಾರ ನಿಮಗೆ ಏನ್ ಬೇಕಂದ್ರೆ ಕೊಡ್ತಾರ ತಾರುಣ್ಯ ಬೇಕಂದ್ರ ತಾರುಣ್ಯನೂ ಕೊಡ್ತಾರ ಯೌವನ ಬೇಕಂದ್ರ ಯೌವನನೂ ಕೊಡ್ತಾರ ಮಕ್ಕಳು ಬೇಕಂದ್ರ ಮಕ್ಕಳು ಕೊಡ್ತಾರ ವರ ಬೇಕಂದ್ರ ವರಾನೂ ಕೊಡ್ತಾರ ಕನ್ಯಾ ಬೇಕಂದ್ರ ಕನ್ಯಾನೂ ಕೊಡ್ತಾರ ಇದ್ರೊಳಗ ನಿಮ್ಗೆ ಯಾವ್ದು ಬೇಕು ಕೇಳ್ಕೋವ ದೌಡ್ನ ಏ ಮಾರಿ ಅಜ್ಜಾರ ಚಲೋ ಇದ್ದಂಕ ಅಂತಾರ ಸತಕ್ಕನ ಒಂದು ಗಂಡ ಮುಂದೆ ಕೇಳ್ಕೊಳ್ಳ ಪ್ರಸಾದ ಏನ್ಕೋನ ಏನ್ ಕೇಳಿಬೇಕ ನಿನ್ನ ಕೇಳೋ ವಿಚಿತ್ರ ದಂಪತಿಗಳು ಇಂಥ ವಿಷಯಕ್ಕೆಲ್ಲ ಸಂಕೋಚ ಮಾಡಿಕೊಳ್ಳೋದೇ ನಿನ್ನೆ ನೋಡುವಂಗಿತ್ತಲ್ಲ ಇರಲಿ ಭಕ್ತ ನಿನ್ನ ಹೆಸರೇನು ನನ್ನ ಹೆಸರು ಏಪ್ಪ ಮರ್ಯಾ ಅಂತಾರ್ರಿ ಸಂತೋಷ ಸಂತೋಷ ಹೆಸರು ಹೋಗ್ರಿಪ್ಪ ಕಾರ್ಯಲ್ಲ ಕಟ್ಟಿಲ್ಲ ನಾನು ಎತ್ತಿ ಹೆಸರು ನಾಚಿಕ್ ಬರೋದ್ರಪ್ಪ ನಾ ಓಯ್ ಹಡ್ನಾಡಿ ಅಳೆ ಹಡ್ನಾಡಿ ಏನ್ ಇವತ್ತ ಮದುವೆ ಆಗ್ಯಾನ ಅವ್ರು ಏಟ್ ಕೇಳ್ತಾರ ಅಟ್ ಹೇಳಕ್ ಹೋಗ್ಬೇಡ ಮಂದಿದ್ದಾಗ ಹಂಗಾಗಲ್ವ ಬೇಸಿ ಗಂಟೆ ಬಿದ್ದೆ ನನ್ನ ಪಾಲಿಗೆ ಎಲ್ಲಿ ಮೂಲ ಕುಂತಿತ್ತು ನಾನು ಕೊಡಗಿ ತಾಳಿ ಕಟ್ಟಕ ಯಾವ ಮೂಲೆ ಸಿಕ್ಕೊಂಡಿತ್ತು ನಾನು ಬಂದು ಕಟ್ಟಾಕ ಅಂತಿನ ಸರಿ ಇದೆಲ್ಲ ಅಜ್ಜರ ಬಾರುವ ಬರ್ಗೆಟ್ಟವ ನೀನು ಹೌದು ಪಕ್ಕ ಬರ್ಗೆಟ್ಟವ ನಾನು ಬುದ್ಧಿ ನನ್ನ ಹೆಸರು ಮಾಳವು
ನಾವು ಬಾ ನಿನಗೆ ಏನ್ ಬೇಕಾದ್ರೆ ಕೇಳ್ಕೊ ಅಜ್ಜಾರ ಹೇಳ್ವಾ ಅಜ್ಜಾರ ಹೇಳ್ವಾ ನನ್ನ ಮಕ್ಕಳು ಬೇಕ್ರಿ ಮರ್ಯಪ್ಪ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ಬಾ ಇಲ್ಲಿ ಬಾ ಮರ್ಯಪ್ಪ ನೀನಲ್ಲ ಮರ್ಯಪ್ಪ 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 ಈ ಕಡೆ ಬಾ ಬುದ್ಧಿ ಶಬಾಷ್ ಮರ್ಯಪ್ಪ ನಿನ್ನ ಕೆಲಸ ಸಕ್ಸಸ್ ಆತಂತ ತಿಳ್ಕೊಂಬೇಡ ಹೇಳತ್ರಿ ಬಾ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಅಭಿಲಾಷೆ ಈಡೇರುತ್ತದೆ ಯಾಕಂದ್ರ ನಮ್ಮ ಅಜ್ಜಾರ ಅಂದ್ರೆ ಏನಂತ ಇದ್ದೀನಿ ಅವ್ರು ಕಪ್ಪತ್ತ ಗುಡ್ಡದಲ್ಲಿ 20 ವರ್ಷ ತಪಸ್ ಮಾಡಿ ಶ್ರೀಕಾಶಿಯಲ್ಲಿ 28 ವರ್ಷ ತಪಸ್ ಮಾಡಿ ಅಷ್ಟು ದೂರ ಹಾಕೋಕಿ ಮರಯ್ಯ ಇಲ್ಲೇ ನಮ್ಮ ಹೊಲ ಬಾಜು ಬನ್ನಿ ಗುಡ್ಡ ಐತೆ ಆ ಬನ್ನಿ ಗುಡ್ದಾಗ ಬನ್ನಿ ತಪ್ಪಲ ತಿಂದ ತಪಸ್ ಮಾಡ್ಯಾರ ನಿಮ್ಮ ಅಜ್ಜಾರ ಅಡಿ ಜೊತೆ ಬಿಟ್ಟಾರ ಅವ್ರು ಹುಟ್ಟ್ರಿ ಅದು ನೀ ಕೇಳ್ಕೊ ಆಮ್ಯಾಗ ಬರ್ತಾರ ಅವ್ರು ನೀ ಕೇಳ್ಕೊ ಆಯ್ತು ಮುಂದುವರೆ ನಾ ಹೇಳುದನ ಇಷ್ಟ ಆಮ್ಯಾಗ ನಿನಗ 3 ಸಂಜಿಲೆ ಈ ಮಾಳವನ ನೀ ಹೊರಬಾಡ ಮತ್ತ ಈ ಮಾಳವನ 3 ಸಂಜಿಲೆ ಕಾಯಿ ಕರ್ಪೂರ ಊದಬತ್ತಿ ನಮಗ್ ದಕ್ಷಿಣ ಬೇಕು ಅಂತ ದಕ್ಷಿಣ ಇಲ್ಲಿಕಂದ್ರೆ ನಡೆಯಂಗಿಲ್ಲ ದಕ್ಷಿಣ ತತ್ತಿ ತತ್ತಿ ಓಡಿತತ್ತಿನ ತತ್ತಿ ಅಲ್ಲೋ ಮರ ಉತ್ತತ್ತಿ ಉತ್ತತ್ತಿ ಅಣ್ಣೇನ ಯಾಕ ಅವ್ರ ಕಡೆ ಇಲ್ಲ ಓದ್ತತ್ತಿ ಇಲ್ಲ ಉತ್ತತ್ತಿ ನಾನು ಹೇಳ್ತಿ ಬಾ ಹೇಳ್ತಾಳೆ ನನಗೆ ಚೇ 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 ಕೊಡೋರು ನಾವಲ್ಲ ಭಕ್ತರೆ ನಮ್ಮ ಮಠದಲ್ಲಿ ಅಜ್ಜವರಿದ್ದಾರೆ ಅವರು ಕೊಟ್ಟು ಕೊಟ್ಟು ಕಳಿಸುತ್ತಾರೆ ಪಾಪ ಇವಾಗ ಕೊಡಾಕ ಇವನತ್ರ ಏನು ಇಲ್ಲ ಇಲ್ಲ ಎಲ್ಲಿಂದ ಕೊಡ್ಬೇಕು ಹೋಲ್ ಬಿಡ್ರಿ ಬಾ ನೋಡೋಣ ನೋಡಕತ್ತೀನ್ರಿ ಎಣ್ಣೆ ರೋಡ್ ಐತಿ ಇಲ್ಲೇ ಎಣ್ಣೆ ರೋಡ್ ಇಲ್ಲಿ ಅಲ್ಲೇ ಐತದ ಎಲ್ಲರ ಇರ್ಲಿ ಒಟ್ಟು ಯಾರ ಕೊಡ್ಲಿ ನೀವ್ರ ಕೊಡ್ರಿ ನಿಮ್ಮ ದೊಡ್ಡ ಅಜ್ಜಾರ ಕೊಡ್ಲಿ ಒಟ್ಟು ನನ್ನ ಮಕ್ಕಳು ಕೊಡ್ರಿ ಸಾಕು ಅವ್ ಕೊಡ್ಲಿಕ್ಕಂದ್ರೆ ನಾ ಅಂತಿ ಕೊಟ್ಟ ಕಳಿಸ್ತಾನೆ ಬಡದಲ್ಲ ಏನಂದ್ರೆ ಸ್ವಾಮಿ ಅವಶ್ಯವಾಗಿ ಕೊಡ್ತಾರೆ ಭಕ್ತಳೆ ಹೆಂಗಿದಾರೆ ಇಂಥ ಕಾರ್ಯಕ್ಕಾಗಿ ಅವತರಿಸಿ ಬಂದ ಅವಧೂತರು ನಮ್ಮ ಅಜ್ಜಾರ ಅಂದ್ರೆ ಏನಂತಿದ್ರಿ ನೀವು ಮರ್ಯಪ್ಪ ಬಾಯಿಲಿ ನಮ್ಮ ಸಾಂಬಳ ಅಂದ್ರೆ ಏನಂತಿದ್ದೀನ ನಿನಗ ಗೊತ್ತಾಗ್ಬೇಕಂದ್ರ ಒಂದಿಟ್ಟು ತಿಳ್ಕೊಂಡು ವಿಚಾರ ಮಾಡಿ ಆಮ್ಯಾಗ ಬಾ ಅಜ್ಜಾರ ಮತ್ ಮಕ್ಳು ಎಂದೂ ಆಗ್ಲಾರ್ದವ್ರಿಗೆ ಮಕ್ಕಳು ಕೊಡ್ತಾರನ್ರಿ ಅವಶ್ಯವಾಗಿ ಕೊಡ್ತಾರೆ ಭಕ್ತಳೆ ಇಂಥ ಕಾರ್ಯಕ್ಕಾಗಿ ಅವತರಿಸಿ ಬಂದ ಅವಧೂತರು ನಮ್ಮ ಅಜ್ಜಾರು ಅವ್ರದ್ದು ಬಹಳ ದೊಡ್ಡದಿರ್ಬೇಕು ಅವ್ರ ಹತ್ರ ಬೇರು ಐತ್ರಿ ಅಕಾರಗಡಿ ಅಂಕಲ್ ಬೇರೆ ಇದೆ ತೊಡಕ್ ಹೋಗಿನ ಸ್ವಲ್ಪ ಆಗಿಲ್ಲ ಅಪ್ಪಾರ ನಿಮ್ಮ ಮಠ ಏನ್ ಬರುತ್ತ್ರಿ ನಮ್ಮ ಮಠ ನೋಡಿಲ್ಲ ವಾಸವಿಗಲ್ಲೇ ಬಾರದ್ದ ಹೌದು ಅದ್ ಬಿಟ್ಟ ಬಿಡು ನಾನು ಬೇಡ ಬೇಡ ಒಂದೇನೈತು ಸೀದಾ ಇಲ್ಲಿಂದ ನಾಗಲಿಂಗಪ್ಪನ ಮಠ ಆಯ್ತು ನಾಗಲಿಂಗಪ್ಪನ ಮಠದಿಂದ ಕೆರೆ ಬಂಡಿಗೆ ಬಾ ಅಲ್ಲಿ ಕರೆಕ್ಟ್ ಆಗಿ 3 ಕತ್ರಿ ರೋಡ್ ಐತಿ ಒಂದು ಅಜ್ಜನ್ ರೋಡಿಗೆ ಬರ್ತೈತಿ ಒಂದು ಸವತಿ ಹೋಗತಿ ಒಂದು ನರಗುಂದ ಹೋಗತಿ ಒಂದು ನಮ್ಮ ಹೊಲಕ್ಕೆ ಹೋಗತಿ ಬನ್ನಿಗುಡ್ಡಕ್ಕ ಅಲ್ಲಿ ಹೋಗ್ಯದಂದ್ರ ಬಸಪ್ಪನ ಗುಡಿ ಐತಿ ಬನ್ನಿಗುಡ್ಡಕ್ಕೆ ಆಚ ಕಡೆ ಆ ಬಸಪ್ಪನಂತ ಬಂದ್ ಅಂದ್ರ ಬಸಪ್ಪನಂತ ಬಂದ ಬಾಳಿನ ತಿರುಗಿ ಬರ್ಬೇಕು ನೀನ ಈ ಕಡೆ ಬರ್ಬೇಕ ಈ ಕಡೆ ಬಂದ ಅಂದ್ರ ಒಂದು ದೊಡ್ಡ ಕೆಂಪ ಕೂತೈತಿ ಗಂಡು ಸಿಕ್ಕೊಂಡ್ರ ಆ ಕೆಂಪನ್ ಗೊತ್ತಿ ಬಂದ ಅದ್ರಕ ಮಾತಾಡೋಣ ಕೆದರಾದ ಎಂತ ಗುದ್ದ ಭಕ್ತಳೆ ಕೆಂಪನ ಗೊದ್ದು ಆ ಗುದ್ದಿನ್ಯಾಗ ನೀ ಹೆಂಗ ಬಂದಿ ಹೋಗಿ ಅಜ್ಜ ನೀ ಹಂಗ ಬಂದಿ ನಾನು ಹಂಗ ಬಂದಲ್ಲವಾ ನಾ ಇನ್ನ ಬಂದಿಲ್ಲ ಅಜ್ಜ ಇನ್ನ ಮುಂದೆ ಬಂದ ನೋಡ್ತೀನಿ ಅಜ್ಜ ನೋಡುವಂತವ ಮುಂದೆ ನೋಡುವಂತೆ ಆ ಕೆಂಪನ್ ಗೊತ್ತಿ ಬಂದ ಹೆಂಗ್ ಕೇಳ್ಬೇಕಂದ್ರ ಅಲ್ಲೇ ಗೊದ್ನ್ಯಾಗ ಅಲ್ಲೇ ತೋಳ ಅದಾವ್ ಚಿಕ್ಕ ಪಕ್ಕ ನರಿ ಅದಾವ್ ಬರ್ಗದಾವ ನನ್ನ ಗಂಡಗ ಬಾಳ ಇಲ್ಲ ಗಳಂ ಮಾಡೋ ಗುದ್ದಪ್ಪಗಳು ಸ್ವಾಮಿ ಕ್ಯಾಂಪ್ ಎಲ್ಲ ಐತೆ ಅಂತ ಕೇಳಿದ್ರ ಯಾರಾದ್ರೂ ಬಂದ್ ತೋರಿಸ್ತಾರೋ ಮರ ಯಾರಿನಾಗ ಯಾರಾದ್ರೂ ಬಂದ್ ತೋರಿಸ್ತಾರ ಅಲ್ಲ ಇವ್ರ ಮಠ ಗುದ್ದಪ್ಪನ ಮಠನ ಗುದ್ಲಿ ಮಠನ ಹೆಂಗಾರ ತಿಳ್ಕೊ ನೀನು ಗುದ್ದಾರ ತಿಳ್ಕೊ ಗುದ್ದಪ್ಪನ ತಿಳ್ಕೊ ಅಲ್ಲ ನಿಮ್ಮ ಅಪ್ಪಾರು ಗಳಂ ಮಠದ ಗುದ್ದಾರ ಸ್ವಾಮಿಗಳ ಗಳಂ ಆದ್ರೆ ಯಾಕೆ ಬಂದ್ರು ಅವರು ಅವ್ರನ್ನ ನೀ ಕೇಳ್ಕೊ ಅವ್ರನ್ನ ತಡಿ ನಾನು ಬರ್ತೇನೆ ಬರ್ತಾರ ಆಮ್ಯಾಗ ಬರ್ತಾರ ನೀ ಕೇಳ್ಕೊ ಬಿಡ್ರಿ ನನಗ 5 ಮಕ್ಕಳು ಬೇಕು 5 ಯಾಕವಾ 24 ಕೊಡ್ತಾರ ಅವ್ರ ನಮ್ಮ ಅಜ್ಜಾರ ಅಷ್ಟ ಪವರ್ಫುಲ್ ಅದಾರ ಅವ್ರ ಹಾಕಾರ ಗಡಿ
ಮೊದ್ಲ ದುಬಾರಿ ಕಾಲ 5 ಮಕ್ಕಳು ಇರ್ಬೇಕು ಮುತ್ತ ಒಂದ್ ಗಂಡು ಮಗ ಸಾಕ ಐ ನೋಡ್ತಕ್ ಮೊದಲ ಒಂದಗಿಂದ ಅನ್ನಕೋಬೇಡ ಹಡೇಕಿ ನಂದು ಎಲ್ಲಂಗ ಅನ್ನಕೋಬಣ್ಣಿ ನೋಡಿಲೆ 5 ಯಾಕೆ ಬೇಕು ಗೊತ್ತನ 4 ಒತ್ಕೊಳಕ ಒಂದು ಕುಂತ್ಕೊಂಡು ಹೋಗೋಳಕ ಆದ್ರೂ ನಾನು ಭಾಳ ಸೆಡಕ್ಕಿದ್ದಲ್ಲ ವಿಚಾರ ಮಾಡಿ 4 ಹೊರಾಕಕ್ಕವ ಒಂದ್ ಹೆಣ್ಣು ನಿಂತ್ಲ ಬಾ ಹೋದು ನಮ್ಮ ಹೋದ್ಲು ನಾ ಅಲ್ಲ ನೀವು ಹೋದಾಗ ಹೇಳಕತ್ತಿದ್ದು ಹೆಣ್ಣು ಮಕ್ಕಳು ಎಷ್ಟೋ ತಾಯಿ ಮೇಲೆ ಕಾಜಿ ಇರ್ತಾರ ತಂದೆ ಸತ್ತಾಗ ಅಳುವುದಿಲ್ಲ ತಾಯಿ ಸತ್ತ ಲಬ್ 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 ಹೋಗೋತಾವ ಅದನ್ನ ವಿಚಾರ ಮಾಡಿ ಒಟ್ಟಿವ ನನ್ನ ಕಳಿಸಿ ಇನ್ನೊಂದು ಕುಟ್ನಿ ಎಬಸ್ಬೇಕಂತ ಮಾಡ್ಯಾನ ಆಗೇಜಾಗ ನಮ್ಗೆ ಎಷ್ಟು ಅಸಹ್ಯ ಮಾಡಿದ್ವಿ ನಿನ್ ಮ್ಯಾಲ ನಂಗೆ ಭಾಳ ಪುರುತ್ತೈತಿ ನೀಂಗ್ ಇನ್ನೇ ಮಾಡಿದ ನಾ ಇನ್ನೊಂದು ಮಾಡ್ಕೊಳ್ಳವ ಅಲ್ಲ ಗಂಟಿ ಅಜ್ಜರಿ ಮಗ್ಲ ನಾನು ಗಂಟೆ ಗಂಟಿ ನಿನ್ನ ಗಂಟಿ ನೋಡಿಲಿಕ್ಕ ಸಾಧು ಸಾಕ್ಯಾವ ಸರಿ ಸಾಧು ವೇಷ ಹಾಕಿದ್ ಕರೆ ಗೊತ್ತ ಯಾಕೆ ಹಾಕಿ ಅನ್ನೋದೇನ ಗೊತ್ತೇಳ ನಮ್ಮ ಊರಾಗ ಸಾಲ್ಗಾರ ಹೆಚ್ಚಿಗೆ ಆಗಿ ನಾವು ಸಾಧು ವೇಷ ಹಾಕೇವಿ ಆದ್ರ ತಳಗಿರೋದು ತಳಗ ಐತಿ ಮ್ಯಾಗಿರೋದು ಮ್ಯಾಗ ಐತಿ ಆಯ್ತ್ರಿಪ್ಪ ಹೋಗಿ ಬರ್ತೀರಿ ಹಾಗಾರ ನಾವು ಹೋಗಿ ಬರ್ತೇವಪ್ಪ ಆದಿತ್ಯವಾರ ಅಮಾವಾಸ್ಯೆ ತಾರುಣ್ಯ ಬಲ ಯೌವನವೃದ್ಧಿ ಪುತ್ರ ಪ್ರಾಪ್ತಿ ವರ ಕನ್ಯಾ ಬೇಕಾದಾರ ನಮ್ಮ ಮಠಕ್ ಬರ್ಬೇಕ್ರಿ ಕೊಡವ್ ನಾನಲ್ಲ ನಮ್ಮ ಅಜ್ಜ ಕೊಡ್ತಾನ ನನಗೆ ಟೈಮ್ ಆಯ್ತು ಬಲ್ರಿ ಎಜ್ಜಾನ ಫಸ್ಟ್ ಬಂದ್ರೆ ನಿಮ್ಮ ಗಂಟಿಗೆ ಢಣ್ ಅಂತ ಬಿಡಿ ನನ್ನ ಗಂಟಿಗೆ ಬಡಿಬೇಡವಾ ನಮ್ಮ ಅಜ್ಜನ ಗಂಟಿಗೆ ಬಡಿ ಯಾಕಂದ್ರ ಮೇನ ಅವಂದೈತಿ ಅವ ಏನಾಗತ್ತೆ ಗೊತ್ತಾ ನಾನ್ ಗಂಟಿಗೆ ಬಡ್ದ್ರೇನ ಮಗನ ಶಿಷ್ಯ ನಿನ್ನ ಗಂಟಿಗೆ ಬಡ್ಸೋ ಮಂದ್ಯ ಅಂತಂದ್ರ ನನಗ ತ್ರಾಸ ಆಕೈತವ ಮೊದ್ಲಕ್ಕ ಅವನ ಗಂಟಿಗೆ ಟನ್ ಟನ್ ಅಂತ ಬಡಿ ಆಮ್ಯಾಗ ನನ್ನ ಗಂಟೆ ಬಡಿ ಬೇಕಾದಂಗ ಬಡಿ ನಾನು ಅದಕ್ಕೆ ಓಕೆ ಓಕೆ ಆಯ್ತು ಅಪ್ಪಾರ ಹೋಯ್ ಬರಿಪ್ಪ ನಿಮ್ಮ ಕೈ ಮುಗಿತೇನೆ ಯಾಕೆ ಓಟಾಡಾಕ್ತೀರ ಲೇ ಗಂಡ ಮಾಳಿ ಒಟ್ಟಿನ ಮ್ಯಾಲ ನಮ್ಮ ಮಕ್ಕಳ ಯಾರ ಬಾಸಲ ಮತ್ ನನಗೇನು ಇಲ್ಲ ಅಂದೆ ಮತ್ತೆ ಅಲ್ಲ ಇಬ್ಬರು ಕೂಡಿ ಮಾಡಿದಾಗ ಮಕ್ಕಳ ಕವಲ ಹೌದು ಏನಂತ ಕೇಳೋದಿಲ್ಲ ಏನಂತ ಗೊತ್ತಾಗಲಿಲ್ಲ ಪ್ರೀತಿಲೇ ಪುರುತ್ತೆ ಬರೀ ಪುರುತೆನ ಮಾಡ್ತೇವೆ ಹೋಗತ್ತವನ್ನ ಖುಷಿನ ಮಾಡೋವಲ್ಲಿ ಆಯ್ತು ಒಟ್ಟಿ ಮೇಲೆ ಖುಷಿ ಕೊಡ್ತಾನೆ ನಡಿ
ನೀನು ನೆನಪು ಬಂದಿಲ್ಲ ಅಲ್ಲೇ ಬಂದಿ ಕೇಳ್ಕೊ ತಗೊಂಡ ಈಗ ಟೈಮ್ ಆಗೈತೆ ಹೋಗಿ ಯಾಕೆ ತರೋ ಬಾ ಅಮ್ಮ ಅಮ್ಮ ಬಾಬು ನಿನ್ನ ಆಸೆ ಕೈ ಬಿಡುತ್ತಮ್ಮ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ ಸಂತೋಷ ರಘುವೀರ, ನನಗಂತೂ ತುಂಬಾ ಸಂತೋಷವಾಯಿತು. ಯಾಕೆಂದ್ರೆ ನೀನು ಪಟ್ಟ ಕಷ್ಟಕ್ಕೆ ಆ ದೇವರು ಖಂಡಿತವಾಗ್ಲೂ ಪ್ರಯತ್ನ ಪಟ್ಟೇ ಕೊಡುತ್ತಾನೆ ಅಂತ ಅವತ್ತು ನಿಮ್ಮ ತಂದೆಯವರು ಹೇಳಿರ್ಲಿಲ್ವೇ? ಯಾಕೆಂದ್ರೆ ಮನುಷ್ಯರು ಕೈ ಬಿಟ್ಟರು ಕೂಡ ದೇವರು ಕೈ ಬಿಡೋದಿಲ್ಲ ಅಂತ ಹೇಳಿರ್ಲಿಲ್ವೇ ಅವರು? ಹೌದಮ್ಮ, ಅವ್ರ ಮಾತೇ ನಿಜವಾಯ್ತು. ಈಗ ಎಲ್ಲಿದ್ದಾರಮ್ಮ ಅಪ್ಪ? ನಿಮ್ಮ ತಂದೆಯವರು ಹಾಗೂ ಶಕಿಲಾ ಇಬ್ಬರು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರಪ್ಪ. ಅದೆಲ್ಲ ಇರ್ಲಿ, ಮೊದಲು ನೀನು ಸ್ವಲ್ಪ ರೆಸ್ಟ್ ತೆಗೆದುಕೋ. ಅಷ್ಟರಲ್ಲಿ ಅವರು ಬಂದ್ರು ಬರ್ಬಹುದು. ಅಮ್ಮ, ಒಂದು ಚಿಂತೆ ತಪ್ಪಿ ತಂದುಕೊಳ್ಳೋಷ್ಟರಲ್ಲಿ ಮತ್ತೊಂದು ಚಿಂತೆ ಕಾಡ್ತಾ ಇದೆಯಮ್ಮ ನನ್ನೀಗ. ಅದ್ಯಾವ ಚಿಂತೆ ಮಗು? ನೋಡಮ್ಮ, ಇಂದಿನ ಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿನವರು ಅರ್ಜಿ ಕರೆದಿದ್ದಾರೆ. ನಾನು ಆ ಸ್ಥಳಕ್ಕೆ ಅರ್ಜಿ ಹಾಕಬಹುದಾಗಿತ್ತು. ಆದರೆ ಏನ್ ಮಾಡ್ಲಮ್ಮ, ಅರ್ಜಿ ಫಾರ್ಮ್ ತುಂಬಲು ನಮ್ಮ ಹತ್ತಿರ 10 ರೂಪಾಯಿ ಸಹಿತಿಲ್ವಲ್ಲಮ್ಮ. ಎಂತ ದುರ್ದೈವ ಅಂತೀಯ ನನ್ನದು. ಚಿಂತೆ ಮಾಡಬೇಡ ಮಗು, ನೀನು ಈ ರೀತಿ ಚಿಂತೆ ಮಾಡಬೇಡ. ಯಾವುದಾದ್ರೂ ಒಂದು ಒಳ್ಳೆ ದಾರಿಯನ್ನು ತೋರಿಸ್ತಾನೆ. ನಂಬಿದವರಲ್ಲಿ ಯಾವತ್ತಿದ್ರು ಆ ಭಗವಂತ ಕೈ ಬಿಡೋದಿಲ್ಲ. ಹಾ ರಘುವೀರ, ಮೊನ್ನೆ ನನಗೆ ದಾರಿಯಲ್ಲಿ ರಂಗಶೆಟ್ರು ಭೇಟಿಯಾಗಿದ್ರು. ಏನಾದ್ರೂ ನಿನಗೆ ತೊಂದರೆ ಆಗಲಿ, ಅರ್ಜೆಂಟ್ ಇದ್ರೆ ಹೇಳಲ್ಲ, ನಾನು ನಿನಗೆ ಹಣದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನನಗೆ ನೆನಪಾಯ್ತು. ಹಾಗಾದ್ರೆ ಆದಷ್ಟು ಬೇಗ ನಾನು ಹೋಗಿ ಅವರ ಹತ್ತಿರ ಹೋಗಿ ಹಣ ಇಸ್ಕೊಂಡು ಬರ್ತೀನಿ. ನೀನಿಲ್ಲೇ ಇರು. ಇನ್ನು ನನಗಾಗಿ ಎಷ್ಟೊಂದು ಕಷ್ಟಪಡಬೇಕು ನನ್ನ ತಂದೆ ತಾಯಿಗಳು. ಮತ್ತೆ ಗಂಡಸಾಗಿ ಹುಟ್ಟಿ ತಂದೆ ತಾಯಿನ ತಿರುಪಸಿ ಕಳಿಸೋ ನಿನ್ನಂತ ಚಂಡ ಮಗನನ್ನ ನೋಡಿದ ಮೇಲೆ ಅದೇ ತರ ತಂದೆ ತಾಯಿಗಳು. ಯಾಕಮ್ಮ ಸುಮ್ಮನೆ ನನ್ನ ಮೇಲೆ ಕೆಂಡ ಕಾರುತ್ತೀಯ? ನಾನು ನಿನ್ನನ್ನು ಮಾತು ಕೂಡ ನಡೆಸಲೇ ಇಲ್ಲ. ರಘು, ನೀ ನನ್ನನ್ನು ಮಾತಾಡಿಸ್ತಾ ಇದ್ರು ನನ್ನ ಹೃದಯ ನಿನಗಾಗಿ ಕಾತರಿಸ್ತಾ ಇದೆ. ನನ್ನ ಮಾತು ಕೇಳು. ವಿವೇಕಶಾಲಿಯಾಗಿ ಹೊತ್ತು ಯಾವ ಕಡೆ ಬರುತ್ತೋ ಆ ಕಡೆ ಕೊಡೆ ಹಿಡಿಬೇಕು. ನನ್ನ ಮನವನ್ನು ತೃಪ್ತಿಪಡಿಸು. ನೀ ನನ್ನ ಮನವನ್ನು ತೃಪ್ತಿಪಡಿಸಿದ್ದಾದ್ರೆ ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ ನಾನು. ಬಾಯಿ ಮುಚ್ಚಿ ಬಿಡಮ್ಮ. ಈ ನಿನ್ನ ಹೊಲಸು ಮಾತು ಕೇಳ್ತಾ ಇದ್ದರೆ ನನಗೆ ಮನೆಯಲ್ಲಿ ನಿಲ್ಲಲು ಬೇಜಾರವಾಗಿ ಹೋಗುತ್ತೆ. ರಘು, ನೀ ನನ್ನನ್ನ ಎಷ್ಟೇ ತುಚ್ಛವಾಗಿ ಕಂಡ್ರು ನನಗೆ ನಿನ್ನ ಮೇಲೆ ಸಿಟ್ಟೇ ಬರೋದಿಲ್ಲ. ಪ್ಲೀಸ್, ನೀ ನನ್ನನ್ನಾಗು ನೋಡು. ನೀ ನನ್ನ ಪ್ರಿಯಕರನಾಗಿ ನನ್ನಿಂದ ಯಾವ ಸುಖ ಬೇಕಾದ್ರೂ ನೀನು ಅನ್ಕೊಂಡಿಸು. ನಿಮ್ಮ ಮಣ್ಣಿನಿಂದ ಸಿಗ್ಲಾದ ತೃಪ್ತಿಯಿಂದ ನಾನು ನಿನ್ನಿಂದ ಯಾಚಿಸುವುದು ತಪ್ಪ? ಕಮಾನ್ ಮಾಡ.
ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಅವನು ವೇಷ ಅಂತ ಬಯಸಿಕೊಂಡಿದ್ದೀಯಾ? ವರಿ ಬಿಡು. ದಿಲೀಪ, ಏನಾಯ್ತು? ಇನ್ನೂ ಏನಾಗಬೇಕಪ್ಪ? ಇಲ್ಲಿವರೆಗೂ ತಮ್ಮ ಅಂತ ಅನ್ನ ಹಾಕಿದ ಋಣನ ತನ್ನ ಹೊತ್ತಿಗೆಯ ಮೇಲೆ ಬಲಾತ್ಕಾರ ಮಾಡಿ ತೀರಿಸೋದಕ್ಕೆ ಪ್ರಯತ್ನಿಸಿದಪ್ಪ ಈ ನಿನ್ನ ಚಿಕ್ಕ ಮಗ. ಏ ರಘುವೀರ, ಇವರು ಹೇಳುತ್ತಿರುವ ಮಾತು ನಿಜವೇನು? ಹಾಗಾದ್ರೆ ನೀನು ಇಷ್ಟೊಂದು ನಿರ್ಲಜ್ಜತನದ ಕೆಲಸಕ್ಕೆ ಕೈ ಹಾಕಿದ ಪಾಪಿ. ಇಲ್ಲಮ್ಮ, ನಿನ್ನ ಪಾದ ಸಾಕ್ಷಿಯಾಗಿ ಇದೆಲ್ಲ ಕಟ್ಟು ಕಥೆಯಮ್ಮ, ಕಟ್ಟು ಕಥೆ. ರಘು, ಸತ್ಯದ ವಿಷಯವನ್ನು ಸ್ಪಷ್ಟವಾಗಿ ಹೇಳು. ಸುಳ್ಳು ಹೇಳಿದರೆ ನಿನ್ನ ಕುತ್ತಿಗೆಯನ್ನು ಹಿದುಕಿ ಇಲ್ಲೇ ಸಾಯಿಸಿಬಿಡ್ತಾರೆ. ಅಪ್ಪ, ಪ್ರತ್ಯಕ್ಷ ಕಂಡು ನಾನೇ ಸಾಕ್ಷಿ ಇರುತ್ತಿರುವಾಗ ಮತ್ತೆ ಮತ್ತೆ ಅವನನ್ನ ಕೇಳುವ ಅವಶ್ಯಕತೆ ಏನಿದೆ ಅಪ್ಪ? ಒಟ್ಟಾರೆ ನಮ್ಮ ಮರ್ಯಾದೆ ಬೇಕಾಗಿದ್ರೆ ನಾವೇನು ಈ ಮನೆಯಲ್ಲಿ ನಿಲ್ಲಬಾರ್ದಂತ ನಮ್ಗೆ ಈಗ ಅರ್ಥವಾಗಿ ಹೋಗಿದೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕಾದದ್ದು ಈ ಮನೆಯ ಯಜಮಾನನಾದ ನನ್ನ ಕರ್ತವ್ಯವಾಗಿದೆ ಮಗು. ಆಹಾ, ಒಳ್ಳೆ ಯಜಮಾನ್ರ ನೀವು ಈ ಮನೆಗೆ ಯಜಮಾನ್ರ ಅಂತಿದ್ದರೆ ನನ್ನ ಮರ್ಯಾದೆ ಇಂಥ ಮಟ್ಟಕ್ಕೆ ಯಾಕಪ್ಪ ಬರ್ತಿತ್ತು? ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡುವುದನ್ನು ಪ್ರತ್ಯಕ್ಷ ಕಂಡ ನಾನೇ ಸಾಕ್ಷಿ. ಈ ದುಷ್ಟನಿಗೆ ಶಿಕ್ಷೆ ಕೊಡಬೇಕಾದ ನೀವು ಈ ಮನೆಗೆ ಯಜಮಾನ್ರ ಹಾಗೆ ಹೇಳುವುದಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ. ದಿಲೀಪ, ಹಾಗಿದ್ದರೆ ಈ ದೃಶ್ಯವನ್ನು ನೀನು ನಿನ್ನ ಕಂಡಾರೆ ಕಂಡಿದ್ದೀಯಾ? ಹೊಸತ ತಾಂಡ ಆಡುವ ಈ ಮನೆಯಲ್ಲಿ ನನ್ನ ಮಾತಿಗೆ ಏನಿದೆಯಪ್ಪ ಬೆಲೆ? ಸಾಕು, ಮುಂದೆ ಮಾತನಾಡಬೇಡ. ರಘು, ಏ ರಘು, ಅತ್ತಿಗೆ ಹೆತ್ತಮ್ಮನ ಸಮಾನಳ ಅನ್ನುವುದನ್ನು ವಿಚಾರಿಸದೆ ಅವಳ ಮೇಲೆ ಬಲಾತ್ಕಾರ ಮಾಡುವುದಕ್ಕೆ ನಿನಗೆ ನಾಚಿಕೆ ಆಗಲಿಲ್ವೇನೋ? ಮೊದಲು ಈ ಮನೆಯನ್ನು ಬಿಟ್ಟು ಹೊರಬರಬೇಕು. ಸಾರ ವಿಚಾರ ಮಾಡದೆ ನನ್ನನ್ನು ಹೊರ ನೂಕಬೇಡಿ. ಸತ್ಯ ಸಂಗತಿ ಯಥಾರ್ಥ ಕಲ್ಪನೆಯಾದಾಗ ನಾನು ನಿರಪರಾಧಿ ಎನ್ನುವುದನ್ನು ನೀವು ಒಪ್ಪಲೇಬೇಕಾಗುತ್ತದೆ. ಇನ್ನು ಒಮ್ಮೆ ವಿಚಾರಿಸಿ ಅಪ್ಪಾಜಿ. ವಿಚಾರ ಮಾಡುವ ಪ್ರಶ್ನೆನೇ ಮುಗಿದು ಹೋಗಿದೆ. ಸುಮ್ಮನೆ ನನ್ನನ್ನು ರೇಗಿಸಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು. ಅಪ್ಪ, ನಾನು ಅಪರಾಧ ಮಾಡಿದ್ದೆ ನಿಜವಾಗಿದ್ದರೆ ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸುತ್ತಿದ್ದೆ. ಕುತ್ತಿಗೆಯನ್ನೇ ಕತ್ತರಿಸ್ತೇನೆ ಎಂದರು ಸಂತೋಷದಿಂದ ನನ್ನ ಕತ್ತು ನೀಡುತ್ತಿದ್ದೆ. ಆದರೆ ಯಾವ ಆಧಾರವೂ ಇಲ್ಲದೆ ಸುಮ್ಮನೆ ನನ್ನ ಮೇಲೆ ಜಾರತನದ ಅಪವಾದ ಹೊರಿಸಬೇಡಿ. ದಯವಿಟ್ಟು ಇನ್ನೂ ಒಮ್ಮೆ ವಿಚಾರಿಸಿ ಅಪ್ಪಾಜಿ. ಹೇಳಿದ ಉತ್ತರನೇ ಮತ್ತೆ ಮತ್ತೆ ಹೇಳುವುದಕ್ಕೂ ನನಗೆ ಇಷ್ಟವಿಲ್ಲ. ಅತ್ತಿಗೆಯ ಮೇಲೆ ಕಾಮದೃಷ್ಟಿ ಬೀರಿದ ನಿನ್ನಂತ ದ್ರೋಹಿಗೆ ನನ್ನಲ್ಲಿ ಕ್ಷಮೆಯೂ ಇಲ್ಲ. ನೀನು ನನ್ನ ಮಗನಿಗೆ
ಏನೇ ಆಗಿದ್ದರೆ ನನ್ನ ಆಜ್ಞೆಯನ್ನು ಉಲ್ಲಂಘಿಸದೆ ಈ ಕ್ಷಣ ಇಲ್ಲಿಂದ ಹೊರಟು ಬಿಡು. ಹೋಗ್ತೇನೆ. ನಿನ್ನ ಆಜ್ಞೆಗೆ ನಾನು ಎಂದೂ ಅಮಾನ್ಯ ಮಾಡುವುದಿಲ್ಲ. ಅತ್ತಿಗೆ, ನಿನ್ನ ದುರಾಸೆಗೆ ಬೆಂಬಲ ನೀಡದೇ ಇದ್ದದಕ್ಕಾಗಿ ಈ ರೀತಿ ಶಿಕ್ಷೆ ಕೊಡಿಸಿದೆಯಾ ತಾಯಿ? ನಿನಗೆ ದೇವರು ಸುಖದಿಂದ ಇರಲಿ. ಆದರೆ ಅತ್ತಿಗೆ, ಒಂದು ಮಾತು ಹೇಳ್ತೇನೆ ಅಣ್ಣ, ನಿನ್ನ ತಮ್ಮನ ಗುಣ ಎಂತದ್ದು ಅಂತ ಯೋಚಿಸಿದೆ. ನಿನ್ನ ಹೆಂಡತಿಯ ಮಾತು ನಿಜವೊಂದು ನಂಬಿಕೊಂಡು ಬಿಟ್ಟಿಲ್ಲ. ನೀವಿಬ್ಬರು ಕೂಡಿ ರಘುವೀರ, ನೀನು ಮನೆಯಲ್ಲಿರುವುದು ನಮಗೆ ಇಷ್ಟವಿಲ್ಲ, ಹೊರಟು ಹೋಗಿಬಿಡಂತ ಹೇಳಿದ್ರೆ ನನ್ನ ಪಾಡಿಗೆ ನಾನೆತ್ತಾದರೂ ಹೊರಟು ಹೋಗಿಬಿಡ್ತಿದ್ದೆ. ಆದರೆ ಈ ರೀತಿ ಅಪವಾದನ್ನು ಹೊರಿಸಿದ್ದನ್ನು ಕೇಳಿ ನನಗೆ ತುಂಬಾ ಸಂಕಟವಾಗ್ತಾ ಇದೆ. ಅತಿಗೆ, ನಾನು ಈಗ ನಿಮ್ಮ ಇಷ್ಟದಂತೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೇನೆ. ಈಗಲಾದರೂ ನಾನು ನಿರಪರಾಧಿ ಅನ್ನೋದನ್ನು ಇವರೆಲ್ಲರಿಗೆ ತಿಳಿಸ್ಬೇಡಮ್ಮ. ಕೇಳಿ ಸಂತೋಷದಿಂದ ಹೊರಟು ಹೋಗಿಬಿಡುತ್ತೇನೆ. ನೀಚ, ನಿನ್ನ ನಿರಪರಾಧಿ ಅಂತ ಹೇಳೋದೊಟ್ಟಿಗೆಲ್ಲಿ ನಿನ್ನ ಮುಖ ನೋಡಿಕೊಂಡು ನನಗೆ ನಾಚಿಕೆ ಬರ್ತಾ ಇದೆ. ನೀನು ಸುಸುಲೆ, ನನ್ನ ಮುಖ ನೋಡಲು ನಿನಗೆ ನಾಚಿಕೆಯಾಗುವುದು ಸ್ವಾಭಾವಿಕನೇ. ಆದರೆ ಅತಿಗೆ ಒಂದು ಮಾತು ಚೆನ್ನಾಗಿ ಲಕ್ಷ್ಯದಲ್ಲಿಟ್ಟುಕೋ. ಒಂದು ದಿವಸ ಸತ್ಯ ಸಂಗತಿ ಏನನ್ನುವುದು ಹೊರಬಿದ್ದೇ ಬೀಳುತ್ತದೆ. ಅವಾಗ ಹುಟ್ಟಿನಲ್ಲಿರುವ ಹಣವು ಸಹಿತ ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡುವುದಿಲ್ಲ. ನೆನಪಿರಲಿ. ಬರ್ರಿ, ಒಳಗ್ ಹೋಗೋಣ. ಇವಳ ಮಾತು ಕೇಳ್ತಾ ನಿಂತ್ರೆ ನಮ್ಮದೆಲ್ಲನೇ ಕೇಳಿಸ್ಬಿಡ್ತಾನೆ. ಬನ್ರಿ, ನಿಮಗೆ ಬಿಸಿ 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 ಕಾಫಿ ಮಾಡ್ಕೊಡ್ತೀನಿ, ಕುಡಿಯೋರಿಂತ ಒಳಗ್ ಬನ್ರಿ. ಹೋಗ್ತೀನಪ್ಪ, ಆಶೀರ್ವಾದ ಸಪ್ಪ. ಯಾರು ಏನ್ ಹೇಳ್ಬೇಕನ್ನುವುದೇ ಎಲ್ಲಾದರೂ ಹೋಗಿ ಸುಖದಿಂದ ಇರಪ್ಪ, ಸುಖದಿಂದ ಇರು. ಈ ಮನೆ ಸಂಬಂಧವು ನನಗಿನ್ನು ಕೊನೆಯ ತಮ್ಮ. ಈ ಜೀವನದಲ್ಲಿ ಮತ್ತೆ ನಿನ್ನ ಮುಖ ಕಾಣುವ ಭಾಗ್ಯ ನನಗಿದೆಯೋ ಆ ದೇವರಿಗೆ ಗೊತ್ತು. ನಾನು ಹೋಗಿ ಬರ್ತೇನಮ್ಮ. ಆಶೀರ್ವಾದ ಸಮ. ತಂಗಿ ಶಶಿಕಲಾ, ಅಲ್ಬಾರ್ದಮ್ಮ, ನಾನು ಮಹಾಪಾಪಿ. ಹಾಗೆಲ್ಲ ಹೇಳ್ಬೇಡಣ್ಣ, ಹೇಳ್ಬೇಡ. ನಿನ್ನ ಹೃದಯ ಎಂತದಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ, ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀನು ನಿರಪರಾಧಿ ಅಂತ ನಾನು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಾನೇನೆ ಅಂತ ಚೆನ್ನಾಗಿ
ಸಾಕಮ್ಮ, ನಾನು ನಿರಪರಾಧಿ ಎನ್ನುವುದನ್ನು ನೀನೊಬ್ಬನಾದರೂ ಒಪ್ಪಿಕೊಂಡಿಲ್ಲ. ನಿನಗೆ ನನ್ನ ಅನಂತ ಧನ್ಯವಾದ. ಆದ್ರೆ ಏನು ಮಾಡುತ್ತಂತೆ, ನಾನು ದುರ್ದೈವಿ, ಹಿಂದೆ ಹುಟ್ಟಿ ಬಂದೆ. ನಿನ್ನ ಮದುವೆ ಮಾಡೋದು ನನ್ನ ಕರ್ತವ್ಯ ಆಗಿದ್ದರು, ಆದರೆ ಈ ಜನ್ಮದಲ್ಲಿ ನಾನು ಆ ಭಾಗ್ಯ ಪಡೆದುಕೊಂಡು ಬಂದಿಲ್ಲ. ಮುಂದಿನ ಜನ್ಮ ಅನ್ನುವುದೇ ನಿಜವಾಗಿದ್ದರೆ ಆಗ ತಪ್ಪನೆ ನಿನ್ನ ಅಣ್ಣನಾಗಿ ಹುಟ್ಟಿ ಹೀರನ್ನ ತೀರಿಸಿಕೊಳ್ತೇನಮ್ಮ. ಹೀಗೆ ನನ್ನನ್ನು ನಗು ನಗುತ್ತಾ ಕಳಿಸ್ಕೊಟ್ಟು ಬಿಡ್ರಿ. ಧರ್ಮಕ್ಕೆ ತೊಡಿಸಿದ ಈ ಸಂಕೋಲ ಇದು ಯಾರ ಪಾಲಿನ ವಿಧಿ, ಇದು ಯಾರ ಪಾಲಿನ ವಿಧಿ. ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ, ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ. ದೇವ ಕೊಟ್ಟ ಬರವಿದು ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ. ಉಣಿಸಿದಂಥ ತುಂಬು ಹೃದಯ ಕೊರಳಿ ಕೊರಳಿ ಅಳುತ್ತಿದೆ, ನೀಡಿದಂಥ ಕೈಗಳಿರುವುದು ಹೊಗಸೆಯೊಡ್ಡಿ ನಿರುದಿದೆ. ಉಣಿಸಿದಂಥ ತುಂಬು ಹೃದಯ ಕೊರಳಿ ಕೊರಳಿ ಅಳುತ್ತಿದೆ, ನೀಡಿದಂಥ ಕೈಗಳಿರುವುದು ಹೊಗಸೆಯೊಡ್ಡಿ ನಿರುದಿದೆ. ಯಾರ ಪುಣ್ಯ ಫಲವಿದು, ಸತ್ಯತೆಗೆ ಬೆಲೆಯಿದು. ಅತ್ತಿಗೆಯ ಮೇಲೆ ಅತ್ಯಾಚಾರವೆಸಗುವನೆಂಬ ದುರುಪವಾದವನ್ನು ಹೊತ್ತು ನೀನನ್ನು ಜೀವಿಸಬೇಕು ಎನ್ನುವಿಯ? ಬೇಡ. ನ್ಯಾಯದ ವಿಚಾರಣೆಗೆ ಸ್ಥಾನವಿಲ್ಲದ ಈ ಅನ್ಯಾಯದಮಯಲ್ಲಿ ಈ ಜಗದಿಂದ ನೀನಿನ್ನು ದೂರಾಗುವುದೇ ಲೇಸು. ನಿನಗಿನ್ನು ಉಳಿದಿರುವುದು ಸರಳ ಮಾರ್ಗ ಎಂದರೆ ಆತ್ಮಹತ್ಯೆ, ಆತ್ಮಹತ್ಯೆ, ಆತ್ಮಹತ್ಯೆ. ಹೌದು, ನನಗಿನ್ನು ಆತ್ಮಹತ್ಯೆ ಗತಿ. ಮನೆಯವರಿಗೆ ಬೇಡವಾದ ಮೇಲೆ ಈ ಕಾಯ ಮಣ್ಣುಗೂಡುವುದೇ ಲೇಸು. ಮಗು ಹೃದಯ ದೌರ್ಬಲ್ಯಯುತ ವ್ಯಕ್ತಿಯೂ ಆದೆಂದು ಪುರುಷಾರ್ಥ ಸಾಧಿಸುವನು. ಮನೆಯ ಕ್ಷುಲ್ಲಕ ವಿಷಯವೊಂದರಿಂದ ಮತಿಗೆಟ್ಟು ಆತ್ಮಹತ್ಯೆಗೆ ಪ್ರಯತ್ನವೇ ಮಾಡುವಿಯ? ಹಾಗೆ ಪ್ರಾಣವನ್ನು ಕಳೆದುಕೊಂಡು ನೀನಾದರೆ ಏನು ಧ್ಯೇಯ ಸಾಧಿಸುವಿಯಾ? ವಿಚಾರ ಮಾಡು. ನಿನಗೊಬ್ಬ ವೃದ್ಧ ತಂದೆ ಇದ್ದಾನೆ, ನಿನ್ನ ಭವಿಷ್ಯಕ್ಕಾಗಿ ಜೀವನವನ್ನು ತೇಗುವ ತಾಯಿ ಇದ್ದಾಳೆ. ಅವರ ಸಂರಕ್ಷೆಯ ಭಾರವು ನಿನ್ನದಲ್ವೇ?
ನಿನಗಾಗಿ ಅವರು ಅದೆಷ್ಟು ಕಷ್ಟಪಟ್ಟಿದ್ದಾರೆ. ವಿಚಾರ ಮಾಡು, ಸ್ವಲ್ಪ ವಿಚಾರ ಮಾಡು. ನನಗಾಗಿ ನನ್ನ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಆತ್ಮಹತ್ಯೆ ಮಾಡಿಕೊಂಡು ಅವರಿಗೆ ನಿರಾಶೆ ಮಾಡುವುದು ಬೇಡ. ನನ್ನ ತಾಯಿಯ ಮಾಂಗಲ್ಯ ಮಾರುವಾಗ ವಚನ ಬಿಟ್ಟಂತೆ ನಾನು ದೊಡ್ಡ ಪದವೀಧರನಾಗಿ ಅವರಿಗೆ ಹಣ ಕಳಿಸಲೇಬೇಕು. ನನ್ನ ತಾಯಿಯ ರಕ್ತ ಮಾಂಗಲ್ಯ ಮಾಡಿಸಿಕೊಂಡು ಅವರಿಗೆ ಸತ್ತ ಪುತ್ರ ನೆನೆಸಿಕೊಳ್ಳಲೇಬೇಕು. ಅಬ್ಬ, ಸತ್ಪುತ್ರ ನೆನೆಸಿಕೊಳ್ಳುವಿಯ? ನೀನೊಬ್ಬ ಸತ್ಪುತ್ರನಾಗುವಿ ಎಂಬ ಭರವಸೆ ನಿನ್ನಲ್ಲಿದ್ರಿ. ಸತ್ಯತೆಯ ವಿಚಾರ ಮಾಡದೆ ನಿನ್ನನ್ನು ಕತ್ತು ಹಿಡಿದು ಹೊರ ನೂಕುತ್ತಿದ್ದನೇ ಆ ನಿನ್ನ ತಂದೆ. ಮತ್ತೆ ಮೌನ ಧರಿಸುತ್ತಿದ್ದಳೆ ಆ ನಿನ್ನ ತಾಯಿ. ಇಲ್ಲ ರಘು, ಇದೆಲ್ಲವೂ ನಿನ್ನ ಭ್ರಮೆಯು. ಈ ಜಗವೆಂಬುದು ಸಂತೆ. ಅನೇಕರು ಬರುತ್ತಾರೆ, ಅನೇಕರು ಹೋಗುತ್ತಾರೆ. ಆದರೆ ತಮ್ಮ ತಮ್ಮ ಕ್ಯಾರೆ ಸಾಧನೆಗಾಗಿ ತಂದೆ ತಾಯಿ ಬಂಧು ಬಳಗ ಎಂಬ ಸಂಬಂಧವು ಹೆಚ್ಚಿ ನಿನ್ನ ಜೀವನವನ್ನು ಹಿಂಡಲೆತ್ನಿಸುತ್ತಾರೆ. ವಿಚಾರ ಮಾಡಿ ನೋಡಿದ್ರೆ ನಿನ್ನ ದಾರಿ ನಿನಗೆ, ಅವರ ದಾರಿಯು ಅವರಿಗೆ. ಹಾಗಾದರೆ ನನಗಾವ ದಾರಿ? ಆತ್ಮಹತ್ಯೆ ಒಂದೇ ನಿನಗೆ ದಾರಿ. ಆತ್ಮಹತ್ಯೆ ಒಂದೇ ನಿನಗೆ ದಾರಿ. ಹೌದು, ನಾನಿನ್ನು ಬದುಕುವುದರಲ್ಲಿ ಅರ್ಥವೂ ಇಲ್ಲ, ಅಭಿಮಾನವೂ ಇಲ್ಲ. ನಾನು ಮನೆಯಿಂದ ಹೊರಗೆ ಬರುವಾಗ ನಿರ್ಧರಿಸಿದಂತೆ ನೀವು ವಿಷಯ ಕೊಡಲು ಪ್ರಯತ್ನದಲ್ಲಿ ಇದ್ದಿಲ್ವಾ? ಗಂಡಸರು ಮಾಡೋ ಉದ್ಯೋಗವೇನ್ರಿ? ಅಂತ ಪ್ರಸಂಗ ನಿಮಗೇನು ಬಂದಿದೆ? ಬರಬರದ ಪ್ರಸಂಗ ಬಂದಿದ್ರಲಿಂದಲೇ ಈ ರೀತಿ ನಿರ್ಧಾರಕ್ಕೆ ಬಂದಿದ್ದು ಮೇಡಮ್. ಮನೆಯವರಿಗೆ ಬೇಡವಾದ ಮೇಲೆ ಬದುಕುವುದರಲ್ಲಿ ಅರ್ಥವೇನೇನೆ? ನೀನೇ ಛೇಚೆ, ಈ ನಿಮ್ಮ ಕಲ್ಪನೆ ತೀರಾ ತಪ್ಪು. ನೀವು ಯಾವ ಉದ್ಯೋಗದಲ್ಲಿ ನೀವು ಮನೆ ಬಿಟ್ಟು ಬಂದಿದ್ದೀರಾ? ಅದಕ್ಕಾಗಿ ಇಂಥ ಕೆಟ್ಟ ಕೆಲಸಕ್ಕೆ ನೀವು ಮನಸ್ಸು ಮಾಡಿದ್ದೀರಾ? ನೋಡಿ, ಈ ನಿಮ್ಮ ನಡೆ ನುಡಿ, ಈ ನಿಮ್ಮ ಮುಖ ಭಾವನೆಗಳು ನೋಡಿದರೆ ನೀವು ಒಳ್ಳೆಯವರಾಗಿ ಕಾಣಿಸ್ತಾ ಇದ್ದೀರಾ. ಅಂದ ಬಳಕ ಅಂದ ಹಾಗೆ ನಿಮ್ಮಂತಹ ವಿದ್ಯಾವಂತರು ಜೀವನದಲ್ಲಿ ಜೀವಿಸಿ ತಾಳಬಾರದು. ಅಂದ ಹಾಗೆ ನಿಮ್ಮಂತ ಸಹಾಯದೊಂದಿಗೆ ನಿಮ್ಮ ಮನಸ್ಸನ್ನು ತಿಳಿ ಮಾಡಿಸಲೇಬೇಕು. ನೋಡಿ, ಅಂಥದ್ರಲ್ಲಿ ನನ್ನ ಕಾರು ಕೊಳಚೆಯಲ್ಲೇ ಬಿದ್ದಿದೆ. ಸ್ವಲ್ಪ ಮೇಳೆಗಡೆ ನಿಲ್ಸೋಣಂತ ಬನ್ನಿ. ನೋಡಿ, ಆಮೇಲೆ ನಿಧಾನವಾಗಿ ವಿಚಾರ ಮಾಡೋಣಂತ ಬನ್ನಿ ಪ್ಲೀಸ್. ಅಲ್ಲ, ನನ್ನ ಬಗ್ಗೆ ಅಷ್ಟೊಂದು ಅನುಕಂಪ ತೋರುವವರು ತಾವು ಯಾರು ಅನ್ನುವುದೇ ಗೊತ್ತಾಗಲಿಲ್ಲ. ನೋಡಿ, ನನ್ನ ಹೆಸರು ಮಧುಮತಿ ಅಂತ. ನಾನೊಬ್ಬಳು ಚಿತ್ರನಟಿ. ಹೊರಾಂಗಣದ ಚಿತ್ರಕಾರಣಕ್ಕಾಗಿ ನಮ್ಮನ್ನು ನಿರ್ಮಾಪಕರು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಈ ಸೃಷ್ಟಿಸಿದ ಸೌಂದರ್ಯ ನೋಡಿ ನನ್ನ ಮನಸ್ಸು ತುಂಬಾ ಇಷ್ಟವಾಗಿ ಬಿಟ್ಟಿದೆ. ಅಂದಾಗ ಒಂದು ಶೂಟಿಂಗ್ ಮುಗಿದ ಮೇಲೆ 2 ದಿವಸ ಇಲ್ಲಿ ಇದ್ದು ಪ್ಯಾರಿಸ್ನ ಹೋಟೆಲ್ನಲ್ಲಿ ಐಬಿಯಲ್ಲಿ ಇದ್ದು ಹೋಗಬೇಕೆಂದು ಏಕಾಂಗಾಗಿ ಬೆಂಗಳೂರಿಗೆ ಹೊರಟಿದೆ. ಅಕಸ್ಮಾತ್ತವಾಗಿ ನನ್ನ ಕಾರು ಕೊಳಚೆಯಲ್ಲಿ ಸಿಗಾಕೊಂಡು ಬಿಟ್ಟಿತ್ತು. ಅದಕ್ಕಾಗಿ ನಿಮ್ಮ ಸಹಾಯ ಕೇಳಲಂತ ನಾನು ಇಲ್ಲಿಗೆ ಬಂದ್ರೆ ನೀವು ನೋಡಿದ್ರೆ ಅನಾಹುತಕ್ಕೆ ಕಾರಿಗೆ ಕೈ ಹಾಕಿ ನಿಂತು ಬಿಟ್ಟಿದ್ದೀರಾ. ನೋಡಿ, ನನ್ನೊಂದಿಗೆ ನೀವು ಬೆಂಗಳೂರಿಗೆ ಬನ್ನಿ. ಅಲ್ಲೇ ನಮ್ಮ ಚಿತ್ರ ಸಂಸ್ಥೆಯಲ್ಲಿ ನಿಮಗೊಂದು ಕೆಲಸ ಕೊಡುವ ನಾನು ವ್ಯವಸ್ಥೆ ಮಾಡ್ತೀನಿ. ಬನ್ನಿ, ಹೋಗೋಣ. चलुए
ನಿಮ್ಮ ಜೊತೆನೆ ನಾನು ನೀವು ಕರೆದುಕೊಂಡು ಹೋಗೋದಲ್ಲಿ ಬರುತ್ತೆ. ಹೌದಾ? ಆಯ್ತು ಬನ್ನಿ ಹೋಗೋಣ.